ಇವತ್ತು 15% ಮೀಸಲಾತಿ ನಮಗಿದ್ದಿದ್ರೆ ಇವತ್ತೇನು ಒಳ ಮೀಸಲಾತಿಗೆ ನಾವು ಕಚ್ಚಾಡ್ತಾ ಇದೀವಿ ಮತ್ತು ಎಡ ಮತ್ತು ಬಲ, ನಾವೆಲ್ಲರೂ ಕೂಡ ಒಂದು ಉತ್ತಮ ಮಟ್ಟಕ್ಕೆ ನಾವು ರೀಚ್ ಆಗ್ತಿದೀವಿ. ಉತ್ತಮ ಮಟ್ಟಕ್ಕೆ ಅದು ಶೈಕ್ಷಣಿಕವಾಗಿರ್ಬೋದು ಮತ್ತು ಉದ್ಯೋಗ ಇರಬಹುದು, ಆರ್ಥಿಕತೆ ಇರಬಹುದು, ರಾಜಕೀಯ ಇರಬಹುದು, ಸವಲತ್ತುಗಳು ಇರಬಹುದು. ಇವೆಲ್ಲವೂ ಕೂಡ 75 ವರ್ಷದಿಂದ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಆಗಿಲ್ಲದೆ ಇದ್ರು ಕೂಡ ಸನ್ಮಾನ್ಯ ದೇವರಾಜ ಅರಸರವರು ನಮ್ಮ ಎಡ ಮತ್ತು ಬಲ ಸಮುದಾಯಕ್ಕೆ ದ್ರೋಹವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನಾನು ಅವ್ರಿಗೆ ಪ್ರತ್ಯೇಕವಾದಂತ ಮೀಸಲಾತಿಯನ್ನು ಕೊಡಬಹುದಾಗಿತ್ತು. ಪ್ರತ್ಯೇಕವಾದಂತ ಮೀಸಲಾತಿ ನಮ್ದೇ ಅಭ್ಯಂತರ ಇಲ್ಲ. ಅಸ್ಪೃಶ್ಯ ಅಲ್ಲದವರನ್ನ ಅಸ್ಪೃಶ್ಯ ಜಾತಿಗೆ ಸೇರಿಸಿ ಮೀಸಲಾತಿ ಕೊಟ್ಟು ಇವತ್ತು 70% ಇವತ್ತು ಆ ಮೀಸಲಾತಿಯನ್ನು ಅವರು ಬಳಸ್ಕೊಂಡಿದ್ದಾರೆ. ಇವತ್ತು ಕೂಡ ಅವ್ರಿಗೆ 5% ಕೊಟ್ಟಿದ್ದಾರೆ. ಇವತ್ತು ಕೂಡ ಒಂದನ್ನ ನಿಮ್ಮ ಮುಂದೆ ನಾನು ಸ್ಪಷ್ಟಪಡಿಸ್ತೀನಿ. ಒಬ್ಬ ಹಲಮಾರಿ ಜನ ಇರಬಹುದು, ಒಬ್ಬ ಅಕ್ಕಿ ಪಿಕ್ಕಿ ಜನ ಇರಬಹುದು. ಈ ಸ್ಪೃಶ್ಯ ಸಮುದಾಯ ಕೊಲಂಬಸ್ ಅಂತ ನಾನು ಹೇಳಿದೆ. ಇವತ್ತು ಕೂಡ ನಮ್ಮ ಮನೆಯಲ್ಲಿ ಬಂದು ಒಂದು ಟೀನು ಕುಡಿಯೋದಿಲ್ಲ. ಅಕ್ಕಿ ಪಿಕ್ಕಿ ಜನ ಬೀದಿಲಿ ವಾಸ ಮಾಡ್ತಾರೆ ಹೊರತು ಅಲೆಮಾರಿ ಜನ ಸಡ್ಯಾಕಂತ ಬದುಕ್ತಾರೆ ಹೊರತು ಇವತ್ತು ಕೂಡ ನಮ್ಮ ಅಸ್ಪೃಶ್ಯರ ಮನೆಗೆ ಬಂದು ಭೋಜನವನ್ನ ಮಾಡ್ತಕ್ಕಂಥದ್ದು ಕೂಡ ನಾನು ನೋಡಿಲ್ಲ. ನಾನು ಇಂಥ ಒಂದು ಪರಿಸ್ಥಿತಿಯಲ್ಲಿ ಸ್ಪೃಶ್ಯ ಜಾತಿಯನ್ನು ಅಸ್ಪೃಶ್ಯಕ್ಕೆ ಸೇರಿಸುವುದರ ಮೂಲಕ ಈ ಸಮುದಾಯಕ್ಕೆ ಮತ್ತು ಎಡ ಮತ್ತು ಬಲಕ್ಕೆ ಅನ್ಯಾಯವಾಗಿದೆ. ನಾವಿವತ್ತು ಇಷ್ಟು ಕಿತ್ತಾಡ್ತಾ ಇದೀವಲ್ಲ, 25-30 ವರ್ಷದಿಂದ ಕೆಸರೆರ್ಚ್ಕೊಂಡು ಅದ್ರ ಅಗತ್ಯತೆ ಇರಲಿಲ್ಲ. 30 ವರ್ಷಗಳ ಕಾಲ ಇವತ್ತು ನಾವು 6% ಹಂಚಿಕೆ ಮಾಡ್ಕೊಂಡಿದೀವಿ. ನಾವು ಅವತ್ತೇ ಕರೆಕ್ಟ್ ಆಗಿ ನಮಗೆ ದೇವರಾಜ ಅರಸರು ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ರೆ, ನಿಜವಾದ ಸಾಮಾಜಿಕ ನ್ಯಾಯ ಅವತ್ತು ಪರಿಶಿಷ್ಟ ಜಾತಿಗೆ ಸಿಗ್ಲಿಲ್ಲ.